ಬಿಜಾಪುರಿಂದ ಬಾಗಲಕೋಟೆ ರೋಡ್ನಲ್ಲಿ ಎಲ್ಲ ಇದೆ. ಒಂದಿಷ್ಟು ಹಿಡನ್ ಮತ್ತು ಬಹಳ ಅಂದ್ರೆ ಬಹಳ ಹಳೆ ಅಂತ ಬಾವಿಗಳಿದಾವೆ, ಗುಡಿ ಇದೆ, ನದಿ ಇದೆ, ಕೋಲಾರ ಫೇಮಸ್ ಮೊಸರು ಇದೆ. ಮತ್ತೆ ಒಂದ್ ಜಾಗದಲ್ಲಿ ನನ್ನ ಫೋನ್ ಕೂಡ ಕಳೆದೋಗಿತ್ತು ಕಣ್ರಿ. ಬಟ್ 3 ದಿನದ ನಂತರ ಸಿಕ್ತು. ನಮಸ್ಕಾರ ಕಣ್ರಿ ಎಲ್ರಿಗೂ. ಇವತ್ತು ಈ ಪೇಟ ಹುಡುಗ ಬಿಜಾಪುರಿಂದ ಬಾಗಲಕೋಟೆ ಹೊಂಟಿದಾನ್ ಕಣ್ರಿ. ರಸ್ತೆಯಲ್ಲಿ ನನಗೆ ಭಾರಿ ಓಲ್ಡ್ ಮತ್ತೆ ಬಹಳ ಡಿಫ್ರೆಂಟ್ ಆಗಿರುವಂತ ಬಾವಿಗಳು ಕಂಡು ಕಣ್ರಿ. ಅದು ಬಿಳಿಗಿ ಕಡೆ. ಅದಲ್ಲದೆ ಬಿಳಿಗಿ ಕಡೆ ಫೇಮಸ್ ಸಿದ್ದೇಶ್ವರ ಟೆಂಪಲ್ ಇದೆ ಕಣ್ರಿ. ಅದಲ್ಲದೆ ರಸ್ತೆಯಲ್ಲಿ ಕೃಷ್ಣಾ ನದಿ ಕೂಡ ಸಿಗುತ್ತೆ. ಅದು ಅಲ್ಲದೆ ಫೇಮಸ್ ರೋಡ್ ಸೈಡ್ ಕೋಲಾರ ಮೊಸರು ಕೂಡ ಇದೆ ಕಣ್ರಿ. ಕೋಲಾರ ಅಂತ ಒಂದ್ ಜಾಗ ಸಿಗುತ್ತೆ ಕಣ್ರಿ. ಇಲ್ಲಿ KGF ತರ ಗೋಲ್ಡ್ ಸಿಗೋದಿಲ್ಲ ಕಣ್ರಿ, ರೋಡ್ ಸೈಡ್ ಮೊಸರು ಗಡಿಗೆ ಸಿಗುತ್ತೆ. ಸೊ ನೀವೇನಾದ್ರೂ ಆ ರೋಡ್ ಅಲ್ಲಿ ಹೋಗ್ತಾ ಇದ್ದಾಗೆ ಗೂಗಲ್ ಮ್ಯಾಪ್ಸ್ ಏನ್ ಬೇಕಾಗಿಲ್ಲ, ಕಂಡಲ್ಲೆಲ್ಲ ರೋಡ್ ಕಡೆ ಮೊಸರು ಗಡಿಗೆ ಕಂಡು ಅಂದ್ರೆ ನೀವು ಅನ್ಕೋಬೇಕು ನೀವು KGF ರೀಚ್ ಆಗಿರ ಅಂತ. ಸೊ ನೀವೇನಾದ್ರೂ ಆ ರಸ್ತೆಯಲ್ಲಿ ಹೋದ್ರೆ ಮರಿದೆ ಈ ಮೊಸರು ಗಡಿಗೆನ ಟ್ರೈ ಮಾಡ್ಲೇಬೇಕು ಕಣ್ರಿ. ಹಂಗೆ ಕಮೆಂಟ್ ಅಲ್ಲಿ ನಿಮಗೆ ಮೊಸರು ಇಷ್ಟನಾ ಅಥವಾ ಮಜ್ಜಿಗೆ ಇಷ್ಟ ಅಂತ ತಿಳಿಸಿ ನನಗೆ. ಅಬ್ಬಬ್ಬಬ್ಬ, ಈ ಕೃಷ್ಣಾ ನದಿ ಭಾರಿ ಅಂದ್ರೆ ಭಾರಿ ದೊಡ್ಡದು ನೋಡ್ರಪ್ಪ. ಸಿಕ್ಕಾಪಟ್ಟೆ ನೀರು ತುಂಬಿದೆ. ಇಲ್ಲೇ ನಿಯರ್ ಬೈ ಚಿಕ್ಕ ಸಂಗಮ ಅಂತ ಜಾಗ ಕೂಡ ಸಿಗುತ್ತೆ. ಅದೇ ಜಾಗದಲ್ಲಿ ಬಸವಣ್ಣವರು ಅಭ್ಯಾಸ ಅಂದ್ರೆ ಸ್ಟಡೀಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಅದ್ರದ್ದು ಒಂದು ಸಪರೇಟ್ ವ್ಲಾಗ್ ಮಾಡಿದೀನಿ, ಹೋಗಿ ನೋಡ್ಕೊಂಬನ್ನಿ. ಸರಿ ಬನ್ನಿ, ಈಗ ಸ್ವಲ್ಪ ರೈಡ್ ನ ಎಂಜಾಯ್ ಮಾಡೋಣ. ಆಲ್ಮೋಸ್ಟ್ ಬಿಳಿಗಿ ರೀಚ್ ಆಯ್ತು ಕಣ್ರಿ ನನ್ ಗಾಡಿ. ಆ ಟೈಮ್ ಅಲ್ಲಿ ನನಗೆ ಈ ಬಾವಿ ಕಾಣ್ತು. ಇಲ್ಲಿಯ ಸೈಲೆನ್ಸ್ ಏನೋ ವಿಚಿತ್ರವಾಗಿತ್ತು ಕಣ್ರಿ. ಈ ಬಾವಿ ಇದೆ ಅಲ್ಲ, ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ಇರ್ಬೇಕಾಗಿತ್ತು ಕಣ್ರಿ. ಬಟ್ ಇಲ್ಲೇ ಎಲ್ಲ ಮರೆಯಾಗಿದೆ ಅನ್ಸುತ್ತೆ. ನನಗಲ್ಲಿ ಸಿಕ್ಕಿರೋಂತ ಜನ ಇದೇ ಬಾವಿ ನೋಡಿ ಖುಷಿ ಪಡ್ತೀಯಲ್ಲಪ್ಪ, ಇಲ್ಲಿ ಇನ್ನ ಒಂದ್ ಬಾವಿ ಇದೆ, ಅಲ್ಲಿ ನೀರ್ ಸೇದೋದಕ್ಕೆ ಅಂದ್ರೆ ನೀರ್ ತೆಗಿತಾರಲ್ಲ ಬಾವಿಲಿ 7 ಎತ್ತುಗಳು ಬೇಕಿತ್ತಂತೆ. ಸೊ ಆ ಬಾವಿನ 7 ಎತ್ತಿನ ಬಾವಿ ಅಂತ ಕರೀತಾರೆ. ಇದು ಬಾವಿ ಎಲ್ಲ ಕಣ್ರಿ, ಒಂದ್ ಊರೇ ಆಗ್ಬೋದು. ಈ ಬಾವಿ ಜಾಗದಲ್ಲಿ ಜನಗಳಿಗೆ ಊರಂದ್ರೇನು, ನೀರ್ ಬೇಕು ಕುಡಿಯೋದಕ್ಕೆ, ಇರೋದಕ್ಕೆ ಜಾಗ ಬೇಕು, ಮತ್ತೆ ದೇವ್ರ ಗುಡಿ ಇದ್ರೆ ಸಾಕು. ಸೊ ಎಲ್ಲ ಇರುವಂತ ಬಾವಿ ಕಣ್ರಿ ಇದು. ಇಲ್ಲಿ ನೀರ್ ತುಂಬಿಸ್ತಿದ್ರಂತೆ. ಯಾಕಂದ್ರೆ ಕಾಲ್ ತಕ್ಕೋಬೇಕು. ಎದಕ್ ಕಾಲ್ ತಕ್ಕೋಬೇಕಂದ್ರೆ, ಈ ಕಡೆ ಹನುಮಂತ ಇದಾನೆ, ಆ ಕಡೆ ಶಿವ ಇದಾನ. ಹಾ ಸರಿ. ಏನಿದೆ ರೀ? 7 ಮಕ್ಕಳ ತಾಯಿ ಶಿವಲಿಂಗ ಇದೆ ಅಂದ್ರೆ ಪರಮಾತ್ಮ ಇದ್ದಾನೆ. ಇಲ್ಲಿ ಹನುಮಂತ ಇದ್ದಾನೆ. ಇನ್ನ ಒಂದು ಒಳಗಡೆ 7 ಮಕ್ಕಳ ತಾಯಿ ಇದೆ ಅಂತಂದ್ರು. ಫುಲ್ ವ್ಲಾಗ್ ಇದೆ, ಹೋಗಿ ನೋಡಿ. ಮಸ್ತ್ ಆಗಿದೆ ಕಣ್ರಿ. ಬಾವಿನಲ್ಲಿ ಗುಡಿ ಗಿಡಿ ಈ ತರ ಎಲ್ಲ ಇರ್ತಾವಂತ ನೀವು ಯೋಚನೆ ಕೂಡ ಮಾಡಕ್ಕಾಗಲ್ಲ. ಮಿಸ್ ಮಾಡದೆ ಆ ಬ್ಲಾಗ್ ನ ನೋಡ್ಕೊಂಡ್ ಬನ್ನಿ. ಟ್ರಾವೆಲಿಂಗ್ ಅಂದ್ರೆ ಒಳ್ಳೇದಾಗ್ತವೆ ಕೆಟ್ಟದಾಗ್ತವೆ, ಇವೆಲ್ಲ ನಾವು ಎಕ್ಸ್ಪೀರಿಯನ್ಸ್ ತಗೋಬೇಕು, ಅದು ಲೈಫ್ ಅಂದ್ರೆ. ಹಂಗಾಗಿ ನನ್ ಜೊತೆ ಕೂಡ ಒಂದು ಕೆಟ್ಟ ಘಟನೆ ಆಯ್ತು ಕಣ್ರಿ. ನನ್ ಫೋನ್ ಕಳೆದೋಗ್ಬಿಟ್ಟಿತ್ತು ಬಿಳಿಗಿ ನಿಯರ್ ಬೈ. ಸೊ 3 ದಿನ ಕಷ್ಟಪಟ್ವಿ ನಾವು. ಅದಲ್ಲದೆ ಪೊಲೀಸ್ ಸ್ಟೇಷನ್, ಸೊ ಬಿಳಿಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ. ಆದ್ರೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ವಾಪಸ್ ಫೋನ್ ಸಿಗುತ್ತೆ ಅಂತ ಅನಿಸ್ತಾ ಇತ್ತು. ಸೊ ನಾನು 3 ದಿನ ಸತತ ಕಷ್ಟಪಟ್ಟೆ ಕಣ್ರಿ. ಹಾಗೂ ನನ್ನ ಫೋನ್ ಕೂಡ ಸಿಕ್ತು. ಸೊ ಆಮೇಲೆ ಕಂಪ್ಲೇಂಟ್ ಎಲ್ಲ ಕ್ಲೋಸ್ ಮಾಡಿದೆ. ಇದು ಎಲ್ಲ ಹೆಂಗೆ ಪ್ರೊಸೆಸ್ಸು, ಏನನ್ ಮಾಡಬೇಕು ಫೋನ್ ಕಳೆದೋದ್ರೆ ಅಂತ ನಿಮಗೂ ಕೂಡ ತಿಳ್ಕೊಬೇಕಂತ ಆಸೆ ಇದ್ರೆ ಫೋನ್ ಸ್ಟೋರಿ ಅಂತೇಳಿ ಕಮೆಂಟ್ ಮಾಡಿ. ಜಾಸ್ತಿ ಹೋಟ್ ಬಂದ್ರೆ ಅದ್ರ ಮೇಲೆ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ನಾನು ಆಗ್ಲೇ ತಾನೇ ಹೇಳಿದ್ನೆ, ಟ್ರಾವೆಲ್ ಅಂದ್ರೆ ಬರೇ ಒಳ್ಳೇದೇ ಅಂತಲ್ಲ, ಕೆಟ್ಟದಾಗ್ಬೋದು ಹಿಂಗೆಲ್ಲ. ಹಾಗಾಗಿ ನಮ್ಮ ಮೈಂಡ್ ನ ಆಗಾಗ ರಿಸೆಟ್ ಮಾಡಬೇಕು. ಅದಕ್ಕಂತೇಳಿ ನಾನು ಸೀದಾ ಹೋಗಿದ್ದು ಬಿಳಿಗಿಯ ಫೇಮಸ್ ಸಿದ್ದೇಶ್ವರ ಟೆಂಪಲ್. ಸಿದ್ದೇಶ್ವರ ದೇವ್ರ ದರ್ಶನ ತಗೊಂಡು ಸೀದಾ ಬಾಗಲಕೋಟೆ ಹೋಗಿ ನಾನು ನೈಟ್ ಅಲ್ಲೇ ಹಾಲ್ಟ್ ಆಗ್ಬಿಟ್ಟೆ. ನಾಳೆ ಜರ್ನಿಯಲ್ಲಿ ಕರ್ಕೊಂಡು ಹೋಗುತ್ತಾ ನೋಡೋದಕ್ಕೆ ಪೇಟ ಹುಡುಗನ್ನ ಸಬ್ಸ್ಕ್ರೈಬ್ ಮಾಡಿ.